ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇವನಿಗೆ RCB ಇಂದ ಹೊರಗೆ ಹಾಕಿದ್ದಾರೆ. ರಣಜಿಯಲ್ಲಿ 300 ರನ್ ಹೊಡೆದ ಯುವ ಆಲ್ರೌಂಡರ್. ಹಾಗಾದರೆ ರಣಜಿಯಲ್ಲಿ 300 ರನ್ ಹೊಡೆದ ಯುವ ಆಲ್ರೌಂಡರ್ ಯಾರು ಮತ್ತು ಇವನಿಗೆ RCB ಇಂದ ಏಕೆ ಹೊರಗೆ ಹಾಕಿದ್ದಾರೆ ಎಂಬುದರ ಬಗ್ಗೆ ಹೇಳುತ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮತ್ತು ನೀವು ಹಂಗ RCB ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. 2025ರ IPL ಹರಾಜಿಗೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ ಹೊರಬಿದ್ದಿದ್ದ ಯುವ ಆಲ್ರೌಂಡರ್ ಮಹಿಪಾಲ್ ಲೋಮ್ರೋ ಇದೀಗ ರಣಜಿ ಟ್ರೋಫಿಯಲ್ಲಿ ಸಿಡಿಲಬಾರದ ಬ್ಯಾಟಿಂಗ್ ಪ್ರದರ್ಶಿಸಿ ತ್ರಿಶತಕ ಸಿಡಿಸಿ ಮಿಂಚಿದ್ದಾರೆ. 357 ಎಸೆತಗಳಲ್ಲಿ ತಮ್ಮ ತ್ರಿಶತಕವನ್ನು ಪೂರ್ಣಗೊಳಿಸಿದ ಲೋಮ್ರೋ ತಮ್ಮ ಇನ್ನಿಂಗ್ಸ್ನಲ್ಲಿ 13 ಸಿಕ್ಸ್ ಮತ್ತು 25 ಬೌಂಡ್ರಿಗಳನ್ನು ಬಾರಿಸಿದರು. ಇನ್ನು ಎಲೈಟ್ ಗುಂಪಿನ ಬೀಚ್ ಪಂದ್ಯದಲ್ಲಿ ಉತ್ತರಾಖಂಡ ಮತ್ತು ರಾಜಸ್ಥಾನ್ ತಂಡಗಳ ಮುಖಾಮುಖಿಯಾಗಿದೆ. ಈ ಪಂದ್ಯದಲ್ಲಿ ರಾಜಸ್ಥಾನದ ಪರ ಆಡುತ್ತಿರುವ ಮಹಿಪಾಲ್ ಲೋಮ್ರೋ ತ್ರಿಶತಕ ಬಾರಿಸಿದ ಸಾಧನೆ ಮಾಡಿದ್ದು, ಇದು ಮಹಿಪಾಲ್ ಲೋಮ್ರೋ ಅವರ ಪ್ರಥಮ ದರ್ಜೆ ಕ್ರಿಕೆಟ್ ವೃತ್ತಿಜೀವನದ ಮೊದಲ ಟ್ರಿಪಲ್ ಶತಕವಾಗಿದೆ. ಇನ್ನು ವಾಸ್ತವವಾಗಿ ಮೇಲೆ ಹೇಳಿದಂತೆ RCB ತಂಡದಿಂದ ಹೊರಬಿದ್ದಿರುವ ಮಹಿಪಾಲ್ ಲೋಮ್ರೋ ಸರಿಯಾದ ಸಮಯದಲ್ಲಿ ಅದ್ಭುತ ಇನ್ನಿಂಗ್ಸ್ ಆಡಿದ್ದು, ನವೆಂಬರ್ 24 ಮತ್ತು 25ರಂದು ಸೌದಿ ಅರೇಬಿಯಾದ ಜಿದ್ದಾದಲ್ಲಿ ನಡೆಯಲಿರುವ IPL ಮೆಗಾ ಹರಾಜಿನಲ್ಲಿ ಹೆಚ್ಚಿನ ಮೊತ್ತ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೊರತುಪಡಿಸಿ ಮಹಿಪಾಲ್ ಲೋಮ್ರೋ IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಕೂಡ ಆಡಿದ್ದಾರೆ. ಅವರು IPLನಲ್ಲಿ ಒಟ್ಟು 40 ಪಂದ್ಯಗಳನ್ನು ಆಡಿದ್ದು 18.17 ಸರಾಸರಿಯಲ್ಲಿ 527 ರನ್ ಗಳಿಸಿದ್ದಾರೆ. ಇದರಲ್ಲಿ ಅರ್ಧ ಶತಕವೂ ಸೇರಿದೆ. ಇನ್ನು ಕಳೆದ 2 ಸೀಸನ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಿತು. ಆದರೆ ಲೋಮ್ರೋಗೆ ಯಾವುದೇ ಗಮನಾರ್ಹ ಪ್ರದರ್ಶನ ನೀಡಲು ಸಾಧ್ಯವಾಗಿರಲಿಲ್ಲ. ಕಳೆದ IPLನಲ್ಲಿ 10 ಪಂದ್ಯಗಳಲ್ಲಿ ಆಡಿರುವ ಅವಕಾಶ ಪಡೆದಿದ್ದ ಅವರು 15.62ರ ಸರಾಸರಿಯಲ್ಲಿ ಕೇವಲ 125 ರನ್ ಗಳಿಸಿದರು. ಹಾಗೆಯೇ 2023ರ IPLನಲ್ಲಿ ಆಡಿದ 12 ಪಂದ್ಯಗಳಲ್ಲಿ ಒಂದು ಅರ್ಧ ಶತಕದೊಂದಿಗೆ 135 ರನ್ ಗಳಿಸಿದರು. ಇನ್ನು ಮಹಿಪಾಲ್ ಲೋಮ್ರೋ ಆಲ್ರೌಂಡರ್ ಆಗಿದ್ದು, ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಇದುವರೆಗೂ 55 ವಿಕೆಟ್ಗಳನ್ನು ಪಡೆದಿದ್ದಾರೆ. ಲಿಸ್ಟ್ ಎ ನಲ್ಲಿ 11 ವಿಕೆಟ್ ಹಾಗೂ T20ಯಲ್ಲಿ 9 ವಿಕೆಟ್ ಪಡೆದಿದ್ದಾರೆ. ಆದರೆ ಇದುವರೆಗೂ IPLನಲ್ಲಿ ಅವರ ಹೆಸರಿನಲ್ಲಿ ಕೇವಲ 1 ವಿಕೆಟ್ ಇದೆ. ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ. ಮತ್ತು ವಿಡಿಯೋ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಇಂತಹ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿರಿ. ನಮಸ್ಕಾರ.